ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ವಾರ್ ಕೊನೆಗೂ ಕಮಿಷನರ್ ಕಚೇರಿಯ ಮೆಟ್ಟಿಲೇರಿದೆ. ಅಶ್ಲೀಲ ಕಾಮೆಂಟ್ಸ್ ಹಾಕಿದಂತ ಕಿಚ್ಚ ಸುದೀಪ್ ಫ್ಯಾನ್ಸ್ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ. ಇದಾಗಿ ಒಂದಲ್ಲ ಎರಡಲ್ಲ 6 ದಿನಗಳೇ ಕಳೆದಿವೆ. ಆದ್ರೂ ಕೂಡ ಇನ್ನೂ ಆರೋಪಿಗಳನ್ನ ಬಂಧಿಸಿಲ್ಲ. ಹಾಗಾದ್ರೆ ಸುದೀಪ್ ಫ್ಯಾನ್ಸ್ಗೆ ಒಂದು ನ್ಯಾಯ, ದರ್ಶನ್ ಫ್ಯಾನ್ಸ್ಗೆ ಇನ್ನೊಂದು ನ್ಯಾಯನ? ಪೊಲೀಸರು ಈ ಬಗೆಯ ನೀತಿಯನ್ನ ಅನುಸರಿಸಿದ್ದಾರಾ ಅನ್ನುವಂತ ಪ್ರಶ್ನೆ ಹುಟ್ಟಿಕೊಂಡಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸ್ಯಾಂಡಲ್ವುಡ್ ನಲ್ಲಿ ಮುಗಿಲೆದ್ದಿರುವಂತಹ ಇಬ್ಬರು ಸ್ಟಾರ್ ನಟರ ಫ್ಯಾನ್ಸ್ ವಾರ್ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ಮಿತಿ ಮೀರಿದೆ, ಎಲ್ಲೆ ಮೀರಿದೆ. ಆ ಇಬ್ಬರು ಸ್ಟಾರ್ಗಳ ಫ್ಯಾನ್ಸ್ ವಾರ್ ಇನ್ನೊಂದು ಹಂತಕ್ಕೆ ಹೋಗಿದೆ. ಅಶ್ಲೀಲ ಕಮೆಂಟ್ ವಿಚಾರವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೇರವಾಗಿ ಕಮಿಷನರ್ ಕಚೇರಿ ಬಾಗಿಲನ್ನೇ ತಟ್ಟಿದ್ದಾರೆ. ಅಶ್ಲೀಲ ಕಾಮೆಂಟ್ ಮಾಡಿದ 15 ಇನ್ಸ್ಟಾ ಐಡಿ 150ಕ್ಕೂ ಹೆಚ್ಚು ಕಾಮೆಂಟ್ಸ್ ವಿರುದ್ಧ 2025 ಡಿಸೆಂಬರ್ 24ರಂದು ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿಗೆ ಅವರು ದೂರನ್ನ ನೀಡಿದ್ದಾರೆ. ಬಳಿಕ 2 ದಿನಗಳ ಅಂತರದಲ್ಲಿ ಪೊಲೀಸರ ಬಳಿ ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ. ಇದಾಗಿ 6 ದಿನಗಳಾದ್ರೂ ಕೂಡ ಪೊಲೀಸರು ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳದೆ ಕೈ ಚೆಲ್ಲಿದ್ದಾರಾ? ದರ್ಶನ್ ಅಭಿಮಾನಿಗಳಿಗೆ ಒಂದು ನ್ಯಾಯ ಮತ್ತು ಸುದೀಪ್ ಅಭಿಮಾನಿಗಳಿಗೆ ಒಂದು ನ್ಯಾಯ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಹುಟ್ಟಿಕೊಳ್ಳುವಂತೆ ಮಾಡಿದೆ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಾಮೆಂಟ್ ಮಾಡಿದಂತಹ ಆರೋಪದಲ್ಲಿ ದರ್ಶನ್ ಅವರ ಕೆಲ ಅಭಿಮಾನಿಗಳನ್ನ ಬಂಧಿಸಿ ಜೈಲಿಗಟ್ಟಲಾಗಿತ್ತು. ನಟಿ ರಮ್ಯಾ ದೂರು ಆಧರಿಸಿ ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿದಂತಹ ಸಿಸಿಬಿ ಪೊಲೀಸರು ದರ್ಶನ್ ಅವರ 43 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ರು. ಬಳಿಕ ಕೆಲವರನ್ನ ಬಂಧಿಸಲಾಗಿತ್ತು. ನಟಿ ರಮ್ಯಾ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿಯಾದ ಕೆಲವೇ ದಿನಗಳಲ್ಲಿ ಈ ಕ್ರಮ ಆಗಿತ್ತು. ಆದರೆ ಅಂತಹದೇ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ದೂರು ನೀಡಿ ಆ ಬಳಿಕ ಹೇಳಿಕೆ ದಾಖಲಿಸಿ 6 ದಿನಗಳೇ ಕಳೆದ್ರೂ ಕೂಡ ಕಾನೂನು ಕ್ರಮದ ಭರವಸೆ ನೀಡಿದಂತಹ ಪೊಲೀಸ್ ಆಯುಕ್ತರ ಮಾತು ಮಾತಾಗಿಯೇ ಉಳಿದಿದೆ. ಯಾಕೆ ಅನ್ನುವಂತಹ ಪ್ರಶ್ನೆ ಸದ್ಯ ಹುಟ್ಟಿಕೊಂಡಿದೆ. ಹಾಗಾದ್ರೆ ಸುದೀಪ್ ಫ್ಯಾನ್ಸ್ಗಾದ್ರೆ ಒಂದು ನ್ಯಾಯ, ದರ್ಶನ್ ಫ್ಯಾನ್ಸ್ಗಾದ್ರೆ ಇನ್ನೊಂದು ನ್ಯಾಯನಾ? ನಟಿ ರಮ್ಯಾಗಾದ್ರೆ ಒಂದು ನ್ಯಾಯ, ವಿಜಯಲಕ್ಷ್ಮಿಗಾದ್ರೆ ಇನ್ನೊಂದು ನ್ಯಾಯನಾ? ದರ್ಶನ್ ಫ್ಯಾನ್ಸ್ ಮಾತ್ರ ಕೆಟ್ಟವರು, ಸುದೀಪ್ ಫ್ಯಾನ್ಸ್ ಮಾತ್ರ ಒಳ್ಳೆಯವರ? ಕಾನೂನಿಗೆ ಎಲ್ಲರೂ ಒಂದೇ ಅಲ್ವೇ? ಯಾರು ತಪ್ಪೆ ಮಾಡಿದ್ರು ತಪ್ಪೆ ಅಲ್ವೇ? ಸಾಕ್ಷಿಗಳ ಸಮೇತ ದೂರು ನೀಡಿರುವಂತಹ ವಿಜಯಲಕ್ಷ್ಮಿ ಆರೋಪಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರಿಂದ ದೂರು ಸ್ವೀಕರಿಸಿರುವಂತಹ ಸೈಬರ್ ಕ್ರೈಮ್ ವಿಭಾಗದ ಇನ್ಸ್ಪೆಕ್ಟರ್ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇನ್ನು ತಮ್ಮ ಬಗ್ಗೆ ಮಾಡಿರುವಂತಹ ಅಸಭ್ಯ ಪದಗಳ ಸ್ಕ್ರೀನ್ ಶಾಟ್ ಹಂಚಿಕೊಂಡಿರುವಂತಹ ವಿಜಯಲಕ್ಷ್ಮಿ ಕ್ಲಾಸ್ ಫ್ಯಾನ್ಸ್ ಅಂತ ಹೇಳಿ ಕುಟುಕಿದ್ದಾರೆ. ಆದ್ರೆ ಆ ಕ್ಲಾಸ್ ಫ್ಯಾನ್ಸ್ ಅಂದ್ರೆ ಯಾರೆಂದು ಅವರು ಸ್ಪಷ್ಟಪಡಿಸಿಲ್ಲ. ಇತ್ತೀಚೆಗೆ ನಟಿ ರಮ್ಯಾ ಕೂಡ ಹೇಗೆಯೇ ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ದೂರು ನೀಡಿದ್ರು. ಪರಿಣಾಮ ಕೆಲ ಕಿಡಿಗೇಡಿಗಳು ಜೈಲಿಗೆ ಹೋಗಿ ಬಂದಿದ್ದಾರೆ. ಈ ವಿಚಾರ ತಿಳಿದು ಕೆಲವರು ಮುಂದಾಟ ಪ್ರದರ್ಶನವನ್ನು ಸಹ ಮಾಡಿದ್ರು. ಇವರ ವಿರುದ್ಧವೂ ಕೂಡ ಪೊಲೀಸ್ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಳಲಿದೆ ಅಂತ ಹೇಳಲಾಗಿತ್ತು. ಆದರೆ ದಿನಗಳೇ ಕಳೆದ್ರು ಪೊಲೀಸರು ಮಾತ್ರ ಸುದೀಪ್ ಫ್ಯಾನ್ಸ್ ವಿರುದ್ಧ ಯಾವುದೇ ಕ್ರಮವನ್ನ ಜರುಗಿಸ್ತಿಲ್ಲ. ಹಾಗಾದ್ರೆ ಸುದೀಪ್ ಅಂದ್ರೆ ಪೊಲೀಸರಿಗೆ ಭಯಾನ, ಮರ್ಯಾದೆನಾ, ಅಭಿಮಾನನ, ಅಥವಾ ಸುದೀಪ್ ಅವರೇ ಈ ಬಗ್ಗೆ ಪ್ರಭಾವ ಬೀರಿದ್ದಾರಾ? ಇದರಲ್ಲಿ ಯಾರ ಕೈವಾಡ ಅಡಗಿದೆ? ಅಥವಾ ರಾಜಕಾರಣಿಗಳು ಯಾರಾದ್ರೂ ಪ್ರಭಾವ ಬೀರಿದ್ದಾರಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.